ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಪ್ರವಚನ ಏನಂದ್ರೆ, ಭಗವಂತನ ನಾಮಸ್ಮರಣೆಯಲ್ಲಿ ಕರ್ತವ್ಯ ಮಾಡುವುದರಿಂದ ಜೀವನದಲ್ಲಿ ಆನಂದ ಪ್ರಾಪ್ತಿಯಾಗುತ್ತದೆ. ನಿಮಗೇನು ಅನಿಸ್ತೈತಿ ಹೇಳ್ರಿ ಇದನ್ನು. ಪ್ರಪಂಚದಲ್ಲಿ ನಾವು ಸಾಕ್ಷಿ ಭಾವದಿಂದ ನಡೆಯಬೇಕು. ಇದ್ರ ಬಗ್ಗೆ ನಿಮಗೇನು ಅನಿಸ್ತೈತಿ? ಪ್ರಪಂಚದೊಳಗೆ ನಾವು ಇನ್ನೂ ಒಬ್ಬರಿಗೆ ಸಾಕ್ಷಿ ಭಾವದಿಂದ ಇರೋದು ಒಳ್ಳೆಯದೋ ಹೇಗೋ ಅಂತ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಹೇಳಿ. ಸತ್ಯ ವಸ್ತುಗಳು ಗುರುತಿಸುವುದು ಪರಮಾರ್ಥವಾಗಿರುತ್ತದೆ ಹಾಗೂ ಅಸತ್ಯ ವಸ್ತುವನ್ನೇ ಸತ್ಯವೆಂದು ತಿಳಿದು ವ್ಯವಹರಿಸುವುದು ಪ್ರಪಂಚವಾಗಿರುತ್ತದೆ. ನಮಗೆ ಕಾಣುವ ವಸ್ತು ಸತ್ಯವೇ ಇರುತ್ತದೆಂದೇನೂ ಇಲ್ಲ, ಆದರೆ ಅದರ ಅಸ್ತಿತ್ವವೇ ಇಲ್ಲವೆಂದು ಹೇಳಲಿಕ್ಕಾಗುವುದಿಲ್ಲ. ಅದು ಏನಾದರೊಂದು ಆಗಿರುತ್ತದೆ. ಒಂದು ದೃಷ್ಟಿಯಿಂದ ಸತ್ಯವು ವಸ್ತುವು ಹೇಗೆ ಇರುತ್ತದೆಂದರೆ, ಪ್ರತಿಯೊಬ್ಬ ಮನುಷ್ಯನು ಅದರಲ್ಲಿ ಯಾವ ಗುಣವನ್ನು ಆರೋಪ ಮಾಡುತ್ತಾನೆಯೋ ಅವೆಲ್ಲ ಗುಣಗಳು ಅದರಲ್ಲಿ ಇದ್ದೇ ಇರುತ್ತದೆ. ಅಂದರೆ ಇನ್ನೂ ಎಷ್ಟೋ ಗುಣಗಳು ಅದರಲ್ಲಿರುತ್ತವೆ. ಆದ್ದರಿಂದ ಅದು ನಿರ್ಗುಣವಾಗಿರುತ್ತದೆ. ಇನ್ನೊಂದು ದೃಷ್ಟಿಯಿಂದ ಅದು ಹೇಗೆ ಇರುತ್ತದೆ ಅಂದರೆ, ಪ್ರತಿಯೊಬ್ಬ ಮನುಷ್ಯನು ಯಾವ ಗುಣವನ್ನು ಅದಕ್ಕೆ ಹಚ್ಚುತ್ತಾನೆಯೋ ಆ ಗುಣವು ಕೇವಲ ಕಲ್ಪನೆಯಿಂದಲೇ ಅದರಲ್ಲಿ ಇದ್ದಂತೆ ಇರುತ್ತದೆ. ಆದ್ದರಿಂದ ಆ ವಸ್ತುವು ಗುಣಗಳ ಆಚೆಗೆ ಇರುತ್ತವೆ. ಈ ಅರ್ಥದಿಂದಲೂ ಕೂಡ ಅದು ನಿರ್ಗುಣವೇ ಆಗಿರುತ್ತದೆ. ನಮ್ಮ ದೇಹದ ರಚನೆಯಂತೆಯೇ ಸರ್ವ ಸೃಷ್ಟಿಯ ರಚನೆ ಇರುತ್ತದೆ. ದೇಹದಲ್ಲಿಯ ಪಂಚಕೋಶಗಳು ಸೃಷ್ಟಿಯಲ್ಲಿ ಇರುತ್ತವೆಯೇ? ಆದರೆ ಇವೆರಡರಲ್ಲಿ ವ್ಯತ್ಯಾಸವೇನೆಂದರೆ, ದೇಹದಲ್ಲಿ ಅವು ಮೂರ್ತ ಸ್ವರೂಪವಾಗಿರುತ್ತವೆ ಹಾಗೂ ವಿಶ್ವದಲ್ಲಿ ಅವು ಅಮೂರ್ತ ಸ್ವರೂಪವಾಗಿರುತ್ತದೆ. ಭಗವಂತನಿಗೆ ಒಬ್ಬನೇ ಇರುವುದು ರುಚಿಸಲಿಲ್ಲವೆಂದು ಒಬ್ಬನೇ ಅನೇಕನಾದನು. ಅವನ ಈ ಗುಣವನ್ನೇ ಮನುಷ್ಯನು ತೆಗೆದುಕೊಂಡನು. ನಾವು ನಮ್ಮ ಸಂತೋಷಕ್ಕಾಗಿ ಉಪಾಧಿ ಬೆಳೆಸುತ್ತೇವೆ. ಅದರಲ್ಲಿ ಹಾಗೂ ನಮ್ಮಲ್ಲಿ ಇರುವ ವ್ಯತ್ಯಾಸವೇನೆಂದರೆ, ಭಗವಂತನು ಉಪಾಧಿ ಬೆಳೆಸಿದನು, ಅದರಲ್ಲಿ ಅವನು ಸಾಕ್ಷಿ ಭಾವದಿಂದ ಉಳಿದನು. ಉಪಾಧಿ ಅಂದ್ರೆ ನನ್ನ ಅನಿಸಿಕೆ ಏನಂದ್ರೆ, ಒಂದು ದೇಹ, ನಮ್ಮೇನು ದೇಹ ಐತಲ್ಲ, ದೇಹನ ನಾವು ಬೆಳೆಸ್ತೀವಿ ಅಂದ್ರೆ ಹುಟ್ಟಿಸ್ತೀವಿ ಅಂದ್ರೆ ಒಂದು ತಾಯಿ ಮುಖಾಂತರ ಒಂದು ಜೀವ ಹುಡ್ತೈತಿ. ಜೀವ ಅಂದ್ರೆ ದೇಹ. ಆದರೆ ಉಪಾಧಿ ಅಂದರೆ ದೇಹ ಅಂತ ನನ್ನ ಅನಿಸಿಕೆ. ಆದರೆ ನಾವು ಮಾತ್ರ ಆ ಉಪಾಧಿಗಳಲ್ಲಿ ಸಿಕ್ಕಿಬಿದ್ದೆವು. ಉಪಾಧಿಗಳ ಅಂದರೆ ಪರಿಸ್ಥಿತಿಯ ಹೊರಗೆ ಯಾವನು ಇರುತ್ತಾನೆಯೋ ಅವನಿಗೆ ದುಃಖವಾಗುವುದಿಲ್ಲ. ನಿಜವಾಗಿ ನೋಡಿದರೆ ಉಪಾಧಿಯಿಂದ ಹೊರಗೆ ಬರುವುದಕ್ಕಾಗಿಯೇ ಈ ಎಲ್ಲ ದಡಪಡವಿರುತ್ತದೆ. ಉಪಾಧಿಗಳು ದುಃಖದಾಯಕವಾಗಬಾರದೆಂದು ಅನಿಸುತ್ತಿದ್ದರೆ ನಾವು ಸಾಕ್ಷಿ ಭಾವದಿಂದ ಇರಲು ಕಲಿಯಬೇಕು. ನಾವು ಜಗತ್ತಿನಲ್ಲಿ ಉಪಾಧಿ ಬೆಳೆಸುವುದು ನಮ್ಮ ಸಂತೋಷಕ್ಕಾಗಿ ಇರುತ್ತದೆ. ಆದರೆ ಭಗವಂತನ ಹೊರತಾಗಿ ಇರುವ ಆನಂದವು ವಸ್ತುಗಳನ್ನು ಅವಲಂಬಿಸಿಕೊಂಡಿರುವುದಿಲ್ಲ. ಆ ವಸ್ತುಗಳು ಇಲ್ಲದಂತಾಗುವುದೆಂದರೆ ಆ ಆನಂದವು ಇಲ್ಲದಂತಾಗುತ್ತದೆ. ಆದ್ದರಿಂದ ಆ ಆನಂದವು ಅಶಾಶ್ವತವಾಗಿರುತ್ತದೆ. ಆದ್ದರಿಂದ ನಿಜವಾದ ಆನಂದವು ಎಲ್ಲಿ ಪ್ರಾಪ್ತವಾಗುತ್ತದೆ ಎಂಬುದನ್ನು ನೋಡಬೇಕು. ಬದುಕಿರುವುದರೆಂದರೆ ಶರೀರದಲ್ಲಿ ಚೈತನ್ಯ ಇರುವುದಾಗಿರುತ್ತದೆ. ಚೈತನ್ಯವು ಕೇವಲ ಸಚ್ಚಿದಾನಂದ ಸ್ವರೂಪವಾಗಿರುತ್ತದೆ. ಆದ್ದರಿಂದ ನಾವು ಎಲ್ಲಿಯವರೆಗೆ ಜೀವಂತ ಇರುತ್ತವೆಯೋ ಅಲ್ಲಿಯವರೆಗೆ ಆನಂದ ಇರಲಿಕ್ಕೆ ಬೇಕು. ಆ ಆನಂದವನ್ನು ನಾವು ಅನುಭವಿಸಬೇಕು. ಬ್ರಹ್ಮಾನಂದ ಹಾಗೂ ಸುಷುಪ್ತಿ ಇವುಗಳಲ್ಲಿ ವ್ಯತ್ಯಾಸವಿರುತ್ತದೆ. ಬ್ರಹ್ಮಾನಂದವು ಇರುವಿಕೆಯ ಭಾವದಿಂದ ಇರುತ್ತದೆ. ಸುಷುಪ್ತಿಯ ಆನಂದವು ಇಲ್ಲವಿರುವಿಕೆಯ ಭಾವದಿಂದ ಇರುತ್ತದೆ. ನಮಗೆ ನಿದ್ದೆ ಹತ್ತಿದಂತೆಂದರೆ ಏನು ಹೋಗುತ್ತದೆ ಹಾಗೂ ಎಚ್ಚರವಾಯಿತೆಂದರೆ ಏನು ಬರುತ್ತದೆ ಎಂಬುದು ನಮ್ಮ ನಿತ್ಯ ಅನುಭವದಲ್ಲಿದ್ದರೂ ಕೂಡ ನಮಗೆ ತಿಳಿಯುವುದಿಲ್ಲ. ನನಗಂಕಿ ದೇವ್ರು ಇಲ್ಲ ಅಂತ ಯಾರ್ಯಾರು ಕೇಳಿದಾಗ ನಾ ಇದೇ ಮಾತು ಹೇಳ್ತೀನಿ,
ನಾವು ಮಲ್ಕೋತೀವಿ, ನಾವು ಮಕ್ಕೊಂಡಾಗ ನಮ್ದು ಏನು ಆಗ್ತೈತಿ ಅನ್ನೋದು ಗೊತ್ತಿರಲ್ಲ. ಆದರೆ ಎಚ್ಚರದಾಗೂ ನಮ್ಗೆ ಏನು ಬರ್ತೈತಿ ಏನು ಹೋಗ್ತೈತಿ ಇದು ಒಂದು ನಿಗೂಢ. ಅದು ಒಂದು ನಾವು ಅರ್ಥ ಮಾಡ್ಕೊಂಡ್ವಿ ಅಂದ್ರೆ ದೇವ್ರು ಅದಾನಂತ ಎಲ್ಲರೂ ಒಪ್ತಾರೆ. ಭಗವಂತನ ಇಚ್ಛೆಯಿಂದಲೇ ಎಲ್ಲವೂ ಆಗುತ್ತದೆ ಹಾಗೂ ಅವನೇ ಎಲ್ಲವನ್ನೂ ಮಾಡುತ್ತಾನೆ ಎಂಬ ಭಾವನೆ ಇರುವುದಲ್ಲಿಯೇ ನಿಜವಾದ ಸಮಾಧಾನವಿರುತ್ತದೆ. ಕರ್ಮದಲ್ಲಿ ಆನಂದವಿರುತ್ತದೆ, ಆದರೆ ಫಲದಲ್ಲಿ ಅಥವಾ ಫಲದ ಆಶೆಯಲ್ಲಿ ಅದು ಇರುವುದಿಲ್ಲ. ನಾಮಸ್ಮರಣೆ ಎಂಬ ಕರ್ಮ ಮಾಡುವುದರಿಂದ ಶಾಶ್ವತ ಆನಂದವೂ ಸಹಜವಾಗಿ ಪ್ರಾಪ್ತವಾಗುತ್ತದೆ. ಏನು ಇದ್ರೊಳಗೆ ಅರ್ಥ ಅಂದ್ರೆ, ನಾವು ಯಾವಾಗಲೂ ನಾಮಸ್ಮರಣೆ ಒಳಗಿದ್ರೆ ಮಾತ್ರ ನಮ್ಗೆ ಆನಂದ ಪ್ರಾಪ್ತಿ ಆಗುತ್ತೆ. ಹೃದಯದಲ್ಲಿ ಒಂದು ಖುಷಿ ಅನ್ನೋದು ಹುಡ್ತೈತಿ ಅನ್ನೋದು ಸಿಗ್ತೈತಿ ಹುಡ್ತೈತಿ ಅನ್ನೋದು ಇದ್ರ ಅರ್ಥ. ಅದಕ್ಕೆ ದಯಮಾಡಿ ಎಲ್ಲರೂ ಯಾವಾಗಲೂ ನಾಮಸ್ಮರಣೆ ಒಳಗಿರ್ರಿ, ದೇವರ ನಾಮಸ್ಮರಣೆ ಮಾಡ್ತಾ ಇರ್ರಿ ಅನ್ನೋದು ಒಂದು ಈ ಪ್ರವಚನದೊಳಗಿರೋ ಅರ್ಥ. ಪ್ರವಚನ ಕೇಳಿದ್ದಕ್ಕೆ ಧನ್ಯವಾದಗಳು.